ರಾಜ್ಯದಲ್ಲಿ ಐಟಿ ಅಧಿಕಾರಿಗಳು ಬೇಟೆಯನ್ನ ಇನ್ನೂ ಕೂಡ ಮುಂದುವರಿಸಿದ್ದಾರೆ. ನಿನ್ನೆ ರಾತ್ರಿ 11:30ರ ಸುಮಾರಿಗೆ ಸಚಿವ ಡಿಕೆಶಿ ಆಪ್ತ, ಕಾಂಗ್ರೆಸ್ನ ಮಾಜಿ ಸಚಿವ ಹಾಗೂ ಹಾಲಿ ಕೆಪಿಸಿಸಿ ಉಪಾಧ್ಯಕ್ಷರಾಗಿರುವಂತಹ ಬಿ ಶಿವರಾಮ್ ಅಳಿಯನ ಮನೆ ಮೇಲೆ ಅಧಿಕಾರಿಗಳು ರೇಡ್ ಮಾಡಿದ್ದು ಮಹತ್ವದ ದಾಖಲೆ ಪತ್ರಗಳನ್ನು ವಶಪಡಿಸಿಕೊಳ್ಳಲಾಗಿದೆ. ಡಿಕೆಶಿ ಆಪ್ತ ಸಚಿನ್ ನಾರಾಯಣ್ ಸೋದರನ ಮನೆ ಮೇಲೂ ಕೂಡ ರೇಡ್ ಆಗಿರುವಂತದ್ದು. ಬಿ ಶಿವರಾಮ್ ಅವರ ಅಳಿಯ ಸಚಿನ್ ನಾರಾಯಣ್ ಮನೆ, ಕಚೇರಿ ಹಾಗೂ ಹೋಟೆಲ್ ಮೇಲೆ ರೇಡ್ ಮಾಡಿರುವಂತಹ 5 ಐಟಿ ಅಧಿಕಾರಿಗಳ ಟೀಮ್ ಮಹತ್ವದ ದಾಖಲೆ ಪತ್ರಗಳನ್ನು ವಶಪಡಿಸಿಕೊಂಡಿದೆ. ಇನೋವಾ ಕಾರ್ನಲ್ಲಿ ಬಂದ ಐಟಿ ಆಫೀಸರ್ಸ್ ತಂಡ 3-4 ಗಂಟೆಗಳ ಕಾಲ ಸಚಿನ್ ನಾರಾಯಣ್ ಅವರಿಗೆ ಸೇರಿದಂತಹ ಮನೆ ಮತ್ತು ಆಸ್ತಿಪಾಸ್ತಿಗಳ ಬಗ್ಗೆ ಪರಿಶೀಲಿಸಿದ್ದು, ಇಂದು ಕೂಡ ಇದರ ಪರಿಶೀಲನೆ ಮುಂದುವರಿಯುವ ಸಾಧ್ಯತೆ ಇದೆ ಅಂತ ಹೇಳಲಾಗ್ತಾ ಇದೆ. ಕಂಟಿನ್ಯೂಸ್ಲಿ ನಿನ್ನೆ ರಾತ್ರಿ 11:30ರಿಂದಲೂ ಕೂಡ ಇಲ್ಲಿ ಪರಿಶೀಲನೆ ವಿಚಾರಣೆ ನಡೀತಾನೆ ಹೋಗ್ತಾ ಇದೆ. ಈಗಲೂ ಕೂಡ ಸ್ಥಳದಲ್ಲೇ ಅಧಿಕಾರಿಗಳು ಮೊಕ್ಕಾಂ ಹೂಡಿದ್ದಾರೆ. ಕಂಟಿನ್ಯೂ ಆಗಿ ಅಲ್ಲಿ ನಿರಂತರವಾಗಿ ದಾಖಲೆ ಪತ್ರಗಳ ಪರಿಶೀಲನೆ, ಆಸ್ತಿಪಾಸ್ತಿಗಳ ಲೆಕ್ಕಾಚಾರವನ್ನ ಅಧಿಕಾರಿಗಳು ಹಾಕ್ತಾ ಇದ್ದಾರೆ. ಐಟಿ ಅಧಿಕಾರಿಗಳು ಇರುವಂತಹ ಆಸ್ತಿ, ಕಟ್ಟಿರುವಂತಹ ತೆರಿಗೆ ಎಲ್ಲವನ್ನ ಕೂಡ ಕ್ಯಾಲ್ಕುಲೇಟರ್ ಹಿಡ್ಕೊಂಡು ಲೆಕ್ಕ ಮಾಡ್ತಾ ಇದ್ದಾರೆ. ನಿರಂತರವಾಗಿ ನಿನ್ನೆ ರಾತ್ರಿಯಿಂದಲೂ ಕೂಡ ದಾಖಲೆ ಪತ್ರಗಳ ಪರಿಶೀಲನೆ, ಶೋಧ ಸಚಿನ್ ನಾರಾಯಣ್ ನಿವಾಸದಲ್ಲಿ ನಡೀತಾ ಇದೆ. ಸಚಿನ್ ಸೋದರನ ಮನೆ ಮೇಲೂ ಕೂಡ ರೇಡ್ ಆಗಿದೆ. ಈ ರೀತಿಯಾಗಿ ಡಿಕೆ ಶಿವಕುಮಾರ್ ಅವರು ಮಾತ್ರವಲ್ಲ, ಅವರ ಇಡೀ ಸರ್ಕಲ್ ಅನ್ನ ಮಾರ್ಕಪ್ ಮಾಡಿ ಐಟಿ ಅಫಿಷಿಯಲ್ಸ್ ಇಲ್ಲಿ ರೇಡ್ ಅನ್ನು ಸಂಘಟಿಸಿರುವಂಥದ್ದು. ನಾವೀಗ ನೋಡ್ತಾ ಇರುವಂತಹ ದೃಶ್ಯ ಸಚಿನ್ ನಾರಾಯಣ್ ಮನೆ ಮೇಲೆ ಆಗಿರುವಂತಹ ರೇಡ್ನ ದೃಶ್ಯ. ಬೆಳಿಗ್ಗೆ 6:30ರಿಂದ ರಾತ್ರಿ ತನಕ ಆಗಿರುವಂತಹ ವಿಚಾರಣೆಯ ಸಂದರ್ಭದಲ್ಲಿ ಅಧಿಕಾರಿಗಳಿಗೆ ಸಿಕ್ಕಂತಹ ಕೆಲವೊಂದು ಹಿಂಟ್ಸ್ ಆಧಾರದ ಮೇಲೆ ಸಚಿನ್ ನಾರಾಯಣ್ ನಿವಾಸದ ಮೇಲೂ ಕೂಡ ರೇಡ್ ನಡೆಸಿ ಅಲ್ಲಿ ದಾಖಲೆ ಪತ್ರಗಳ ಪರಿಶೀಲನೆಯನ್ನ ನಡೆಸಲಾಗ್ತಾ ಇದೆ. ಮತ್ತಷ್ಟು ಮಾಹಿತಿಯನ್ನು ಕೊಡ್ತಾರೆ ನಮ್ಮ ಪ್ರತಿನಿಧಿ ಕಿರಣ್. ಐಟಿ ಅಧಿಕಾರಿಗಳು ಲಿಂಕ್ಸ್ ಅನ್ನ ಈಗ ತನಿಖೆ ನಡೀತಾ ಹೋದ ಹಾಗೂ ಕೂಡ ಹೊಸ ಲಿಂಕ್ ಬಗ್ಗೆ ಅವರಿಗೆ ಮಾಹಿತಿ ಗೊತ್ತಾಗ್ತಾ ಇದೆ. ಅದರ ಭಾಗವಾಗಿನೇ ನಿನ್ನೆ ರಾತ್ರಿ ಸಚಿನ್ ನಾರಾಯಣ್ ಮತ್ತು ಅವರ ಸೋದರನ ನಿವಾಸದ ಮೇಲೆ ಆಗಿರುವಂತಹ ರೇಡ್, ಏನೆಲ್ಲ ಮಾಹಿತಿ ಸಿಗ್ತಾ ಇದೆ, ಅಲ್ಲಿ ಏನೆಲ್ಲ ಬೆಳಕಿಗೆ ಬಂದಿದೆ, ರೇಡ್ ಸಂದರ್ಭದಲ್ಲಿ ಸದ್ಯ ಏನೆಲ್ಲ ಬೆಳವಣಿಗೆ ಆಗ್ತಾ ಇದೆ? ಅಮರ್ ಪ್ರಸಾದ್ ಏನು ಇಂಧನ ಸಚಿವ ಡಿಕೆ ಶಿವಕುಮಾರ್ ಮನೆ ಮೇಲೆ ಮತ್ತು ಸಂಬಂಧಿಕರ ಮನೆ ಮೇಲೆ ಐಟಿ ಅಧಿಕಾರಿಗಳು ದಾಳಿ ಮಾಡಿದ್ರು. ಇದ್ರ ಬೆನ್ನಲ್ಲೇ ಹಾಸನದ ಏನು ಸಚಿನ್ ನಾರಾಯಣ್ ಸೋದರ ಚೇತನ್ ನಾರಾಯಣ್ ಮನೆ ಮೇಲೂ ಮತ್ತೆ ಬಂಕು ಮತ್ತೆ ಏನು ಹೋಟೆಲ್ಗಳ ಮೇಲೂ ದಾಳಿ ಮಾಡುದು ಅಂತ ನಾವು ರಾತ್ರಿ ಸುಮಾರು 11:30 ವೇಳೆಗೆ ಸುಮಾರು ಅಧಿಕಾರಿಗಳು ಸುಮಾರು 2 ತಂಡ ಅಂದ್ರೆ ಇನೋವಾ ಕಾರ್ನಲ್ಲಿ ಬಂದಂತ ಸುಮಾರು 7-8 ಜನದ ಅಧಿಕಾರಿಗಳ ತಂಡ ಓಟ್ ಇರ್ಬೋದು, ಪೆಟ್ರೋಲ್ ಬಂಕ್ ಇರ್ಬೋದು, ಮನೆ ಮೇಲೆ ದಾಳಿ ಮಾಡಿ ಕೆಲವೊಂದು ಮಹತ್ವದ ದಾಖಲೆಗಳನ್ನ ಪರಿಶೀಲನೆ ಮಾಡಿದ್ರು. ಕೆಲವೊಂದು ದಾಖಲೆಗಳನ್ನು ಸಹ ತಮ್ಮ ವಶಕ್ಕೆ ತಗೊಂಡ್ರು. ಈ ಸಚಿನ್ ನಾರಾಯಣ್ ಏನಿದ್ದಾರೆ, ಇವರು ಡಿಕೆ ಶಿವಕುಮಾರ್ ಅವರ ಪರಮಾಪ್ತ ಮತ್ತು ಆಪ್ತರಲ್ಲಿ ತುಂಬಾ ಆಪ್ತ ಅಂತ ಗುರುತಿಸಿಕೊಂಡಿದ್ರು. ಇದಲ್ಲದೆ ಕೆಪಿಸಿಸಿ ಉಪಾಧ್ಯಕ್ಷ ಆದ ಶಿವರಾಮ್ ಅವರ ಅಳಿಯ ಇವರು K09 ಕಾರ್ನಲ್ಲಿ ಬಂದಂತ ಐಟಿ ಅಧಿಕಾರಿಗಳು ಬೆಂಗಳೂರು ಮಂಗಳೂರು ರಸ್ತೆಯಲ್ಲಿರುವಂತ ಏನು ಮನೆಗೆ, ಚೇತನ್ ಮನೆಗೆ ಭೇಟಿ ಕೊಟ್ಟು ಕೆಲವೊಂದು ಮಹತ್ವವಾದ ದಾಖಲೆಗಳನ್ನ ಪರಿಶೀಲನೆ ನಡೆಸಿದ್ರು. ಸುಮಾರು ತಡರಾತ್ರಿ ಬಂದಂತ ಅಧಿಕಾರಿಗಳು 2ರಿಂದ 3 ಗಂಟೆಗಳ ಕಾಲ ತಪಾಸಣೆ ನಡೆಸಿದ್ರು. ನಂತರ ಕಾರ್ನ ತಂದಂತ ಕಾರ್ನ ಮತ್ತೆ ಡ್ರೈವರ್ನ ಅಲ್ಲೇ ಬಿಟ್ಟು ಅಧಿಕಾರಿಗಳು ಎಲ್ಲೋ ಹೋಗಿರುವಂತ ಪತ್ತೆ ಆಗಿಲ್ಲ. ನಂತರ ಬೆಳಗಿನ ಜಾವನೆ ಮತ್ತೆ ಬಂದಂತ ಅಧಿಕಾರಿಗಳು ಈಗ ಮತ್ತೆ ಅಲ್ಲಿ ಕೆಲವೊಂದು ದಾಖಲೆಗಳನ್ನ ಪರಿಶೀಲನೆ ಮಾಡ್ತಿದ್ದಾರೆ. ಮತ್ತೆ ಏನು ಮನೆಯ ಸುತ್ತಮುತ್ತಲೆಲ್ಲ ಬಿಗಿ ಪೊಲೀಸ್ ಬಂದೋಬಸ್ತ್ ವ್ಯವಸ್ಥೆ ಇದೆ. ಅಮರ್ ಪ್ರಸಾದ್. ಥ್ಯಾಂಕ್ ಯು ಕಿರಣ್.